ಇವತ್ತು ಬಿಜೆಪಿ ಪಾರ್ಟಿ ಹೈನಲ್ಲಿದೆ, ನಾವಿವತ್ತು ಲೋನಲ್ಲಿ ಇದ್ದೀವಿ. ನಾಳೆ ನಾವು ಹೈನಲ್ಲಿ ಬಂದೇ ಬರ್ತೀವಿ. ನಾವು ಹೈನಲ್ಲಿ ಬಂದಾಗ ಅವಾಗ ಡಿಫರೆನ್ಸ್ ಗೊತ್ತಾಗತ್ತೆ ಜನಕ್ಕೆ. ಇವತ್ತಿಗೂ ಆದ್ರೂ ಇವ್ರು 11 ವರ್ಷದಲ್ಲಿ ಏನ್ ಮಾಡಿದಾರೆ ಅಂತ ಇಲ್ಲಿ ಹೇಳಕ್ ರೆಡಿ ಇಲ್ಲ. ಅಂದ್ರೆ 11 ವರ್ಷದಲ್ಲಿ ಎಲ್ಲ ಗ್ರೇಟ್ ಇದೆ ಈ ದೇಶದಲ್ಲಿ. ನಾಳೆ ಕಾಂಗ್ರೆಸ್ ಬಂದ್ರೆ ಇನ್ನೆಲ್ಲ ಗ್ರೇಟ್ ಆಗಿ ಎಲ್ಲರ ಮನೆ ಬಂಗಾರ ತಟ್ಟಿ ಬರಂಗಲ್ಲ. ಯಾರೇ ಪ್ರಧಾನಮಂತ್ರಿ ಆಗಿರಲಿ, ಸರಿ ಇದ್ದಾಗ ಸರಿ ಅಂತ ಹೇಳ್ಬೇಕು, ತಪ್ಪಿದ್ದಾಗ ತಪ್ಪು ಅಂತ ಹೇಳ್ಬೇಕು. ಅಂದ್ರೆ 11 ವರ್ಷದಾಗ ಯಾವ ತಪ್ಪೇ ಇಲ್ಲ ಅಂತಕ್ಕಂಥದ್ದಿದ್ರೆ ಮತ್ತೆ ಇನ್ನೇನೇ ದೇಶ, ಮತ್ತೆ ಎಲ್ಲರೂ ಸುಖವಾಗಿರ್ಬೇಕಲ್ಲ. ನಾವು ಬಡತನ ಹಾಕಿದೆ. ಬಿಹಾರ್ ನಲ್ಲಿ 3 ಲಕ್ಷ ಜನರು ರೋಡಲ್ಲಿ, ಫುಟ್ಪಾತ್ ನಲ್ಲಿ, ಪೈಪ್ ನಲ್ಲಿ ಇದಾರೆ ಅಂತ ಇದೇ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ನಾವು ಮನೆಗಳು ಕಟ್ಟುಬಿಟ್ಟಿವಿ, ಅಭಿವೃದ್ಧಿ ಆಗಿದೆ ಅಂತ ಇವರೇ ಹೇಳ್ತಾರೆ. ದೇಶವನ್ನ ನೆಹರು ಅವರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಕಾಲ್ಗಟ್ಟೆಲ್ಲ ಬಂದಿದ್ದಾರೆ, ಎಲ್ಲರೂ ಹೋಗಿದ್ದಾರೆ, ದೇಶ ಉಳ್ಕೊಂಡಿದೆ. ವ್ಯಕ್ತಿ ಇವರು ಅಷ್ಟೇ ಹೋಗ್ತಾರೆ, ಮತ್ತೊಬ್ಬರು ಬರ್ತಾರೆ, ಹಿಂಗೆ ಹೋಗ್ತಾ ಇರುತ್ತೆ. ಉಳಿಯೋದು ದೇಶ ಮತ್ತೆ ಜನ ವ್ಯವಸ್ಥೆ ಅಷ್ಟೇ. ಎಲ್ಲದಕ್ಕೂ ಒಂದು ಅಂತ್ಯ ಇದೆ. ಬಟ್ ಆ ವಿಶ್ವಾಸದಲ್ಲಿ ನೀವು ಆಗ್ಲೇ ಹೇಳಿರಿ, ಮನುಷ್ಯ ವ್ಯಕ್ತಿ ಪ್ರಧಾನಿ ಆಗ್ಬೇಕು, ಆಗ್ತಾರೆ, ಅವಕಾಶ ಸಿಗ್ಬೇಕು ಅಂತ. ಬಟ್ ಸಮಯ ಬಂದಿದೆಯಾ ಈಗ? ಬಂದಿದೆ. ಇಟ್ಸ್ ಹೈ ಟೈಮ್. ನಾವು ಇನ್ನೇನು ಭಾಳ ವರ್ಷಗಳಿಲ್ಲ, ನನ್ನ 3-4 ವರ್ಷ ಕಾಯ್ಬೇಕು ನಾವು. ಯಾಕಂದರೆ ಆ್ಯಸ್ ವಿ ಸೆಡ್, ನೋ ಎವ್ರಿ ಪೊಲಿಟಿಕಲ್ ಪಾರ್ಟಿ ಹ್ಯಾವ್ ಇಟ್ಸ್ ಹೈ ಆ್ಯಂಡ್ ಲೋಸ್. ಇವತ್ತು ಬಿಜೆಪಿ ಪಾರ್ಟಿ ಹೈನಲ್ಲಿದೆ, ಸೊ ನಾವಿವತ್ತು ಲೋನಲ್ಲಿದ್ದೀವಿ. ನಾಳೆ ನಾವು ಹೈನಲ್ಲಿ ಬಂದೇ ಬರ್ತೀವಿ. ನಾವು ಹೈನಲ್ಲಿ ಬಂದಾಗ ಅವಾಗ ಡಿಫ್ರೆನ್ಸ್ ಗೊತ್ತಾಗತ್ತೆ ಜನಕ್ಕೆ. ಇವರು 20 ವರ್ಷದ ಕತೆ ಹೇಳಿ ಜನಕ್ಕೆ ನಾವು ಏನು ಮಾಡಿಲ್ಲ 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 ಅಂತ ಹೇಳಿ ಏನು ಹೋಗಿದ್ದಾರೆ. ಇವತ್ತಿಗೂ ಆದರೂ ಇವ್ರು 11 ವರ್ಷದಲ್ಲಿ ಏನು ಮಾಡಿದಾರೆ ಅಂತ ಇಲ್ಲಿ ಹೇಳಕ್ ರೆಡಿ ಇಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಇವ್ರ ಪೀರಿಯಡ್ನಲ್ಲಿ ಏನಾಗಿದೆ ಅಂತ ಹೇಳಿ ಒಂದು ಸಾರಿ ಅದೇ ಹೇಳ್ತಿದ್ದಾರೆ, ಒಂದು ಸಾರಿ ಮಾಧ್ಯಮದವ್ರಿಗೆ ಫ್ರೀ ಬಿಡ್ರಿ, ಚರ್ಚೆ ಮಾಡೋಣ. ಆ ಚರ್ಚೆ ಮಾಡಕ್ಕೆ ಎಲ್ಲಿ ಅವಕಾಶ ಇಲ್ಲ ಮಾಧ್ಯಮದವ್ರಿಗೆ. ಅಂದ್ರೆ 11 ವರ್ಷದಲ್ಲಿ ಎಲ್ಲ ಗ್ರೇಟ್ ಇದೆ ಈ ದೇಶದಲ್ಲಿ. ನಾಳೆ ಕಾಂಗ್ರೆಸ್ ಬಂದ್ರು ತಪ್ಪಾಗುತ್ತೆ. ನಾಳೆ ಕಾಂಗ್ರೆಸ್ ಬಂದ್ರೆ ಇನ್ನೆಲ್ಲ ಗ್ರೇಟ್ ಆಗಿ ಎಲ್ಲರ ಮನೆ ಬಂಗಾರ ತಟ್ಟಿ ಬರಂಗಲ್ಲ. ಅವತ್ತು ಮೀಡಿಯಾದವ್ರು ಮುಗಿಯ ಬಿಡ್ಬೇಕು ನಮಗೆ. ಯಾರೇ ಪ್ರಧಾನಮಂತ್ರಿ ಆಗಿರಲಿ, ಸರಿ ಇದ್ದಾಗ ಸರಿ ಅಂತ ಹೇಳ್ಬೇಕು, ತಪ್ಪಿದ್ದಾಗ ತಪ್ಪು ಅಂತ ಹೇಳ್ಬೇಕು. ಅಂದ್ರೆ 11 ವರ್ಷದಾಗ ಯಾವ ತಪ್ಪೇ ಇಲ್ಲ ಅಂತಕ್ಕಂಥದ್ದಿದ್ರೆ ಮತ್ತೆ ಇನ್ನೇನೇ ದೇಶ, ಮತ್ತೆ ಎಲ್ಲರೂ ಸುಖವಾಗಿರ್ಬೇಕಲ್ಲ. ನಾವು ಬಡತನ ಹಾಕಿದೆ. ಎವ್ರಿಥಿಂಗ್ ಇಸ್ ಗ್ರೇಟ್, ಮತ್ತೆ ನಾವೆಲ್ಲ ಸುಖವಾಗಿರ್ಬೇಕಲ್ಲ. ಎಲ್ಲರ ಮನೆ ಕೆಲಸ ಇರಬೇಕು, ಎಲ್ಲರ ಮನೆ ಗಾಡಿಗಳು ಇರಬೇಕು, ಎಲ್ಲಿ ಗಟರ್ ಇರಬಾರ್ದು, ಎಲ್ಲಿ. ಈಗ ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ, ಭಾಳ ಚೆನ್ನಾಗಿ ಕೇಳಿದ್ರಿ ಇದು. ಇವರು ಎಲ್ಲರಿಗೆ ಮನೆಗಳು ಕೊಟ್ಬಿಟ್ಟಿವಿ, 4 ಕೋಟಿ ಮನೆ, 5 ಕೋಟಿ ಮನೆ ಕಟ್ಟಾರ ಅಂತ ಇವ್ರು ಹೇಳ್ತಾರೆ. ಎಲೆಕ್ಷನ್ ಕಮಿಷನ್ನಾಗಿ ಪ್ರತಿ ರಾಜ್ಯದಲ್ಲಿ 3 ಲಕ್ಷ ಮನೆಗಳು, 4 ಲಕ್ಷ ಮನೆಗಳು ನೀವು ವೋಟರ್ ಲಿಸ್ಟ್ ಐಡಿ ತೋರಿಸಿದ್ರೆ ಪೈಪಾಗ ಇದ್ದಾರೆ, ಗಟರ್ ಮೇಲೆ ಇದ್ದಾರೆ, ರಸ್ತೆ ಮೇಲೆ ಅಂತ ಇದಕ್ಕೆ ಎಲೆಕ್ಷನ್ ಕಮಿಷನ್ ಹೇಳ್ತಾನೆ. ಇದೇ ದೇಶದ ಎಲೆಕ್ಷನ್ ಕಮಿಷನರ್ ಹೇಳ್ತಾ ಇದ್ದಾನೆ, ಬಿಹಾರ್ ನಲ್ಲಿ 3 ಲಕ್ಷ ಜನರು ರೋಡಲ್ಲಿ, ಫುಟ್ಪಾತ್ ನಲ್ಲಿ, ಪೈಪ್ ನಲ್ಲಿ ಇದಾರೆ ಅಂತ ಇದೇ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ನಾವು ಮನೆಗಳು ಕಟ್ಟುಬಿಟ್ಟಿವಿ, ಅಭಿವೃದ್ಧಿ ಆಗಿದೆ ಅಂತ ಇವರೇ ಹೇಳ್ತಾರೆ. ಯಾರು ಕೇಳ್ಬೇಕೀಗ? ಸರ್, ಇಷ್ಟೆಲ್ಲ ಕ್ವೆಶನ್ ಮಾಡಿದಿರಲ್ಲ, ಆಕ್ಚುಲಿ ಮಾಧ್ಯಮನ ಬಿಟ್ಟಾಕಿ ಅದಕ್ಕಿಂತ ಜಾಸ್ತಿ ಕ್ವೆಶನ್ ನೀವೇ ಮಾಡಿದೀರಾ ಅಂತ ಅನ್ಸುತ್ತೆ. ಎಷ್ಟು ನಿಮ್ಗೆ ಆನ್ಸರ್ ಬಂದಿದೆ ಅಂತ? ಏನ್ ಬಂದಿದೆ ಅವರಿಂದ ರಿಪ್ಲೈ ಎಷ್ಟು ಬಂದಿದೆ? ನಮ್ಮನ್ನು ಬೈತಾರಮ್ಮ ಹೋಗ್ಲು. ಬೈಯದ್ ಗೊತ್ತು, ಅದನ್ನೆಲ್ಲ ಕೇಳಿದೀವಿ. ಬಟ್ ರಿಪ್ಲೈಸ್ ಅಟ್ ಲೀಸ್ಟ್ ಅವ್ರು ಇಲ್ದೇ ಇದ್ರು ಅವರ ಪ್ರತಿನಿಧಿಗಳಿಂದ ಡಾಕ್ಯುಮೆಂಟ್ ನೀವು ಕೇಳಿರ್ತೀರಿ, ಇಲ್ಲಿ ಹಿಂಗಾಯ್ತು, ಇಲ್ಲಿ ಹಿಂಗಾಯ್ತು, ಈ ಇಸ್ವಿ ಅದು ರೆಕಾರ್ಡ್ಸ್ ತೆಗೆದು ನೋಡಿ ಅಂತ. ಬಟ್ ಎಷ್ಟು ಸಲ ರಿಪ್ಲೈ ಬಂದಿದೆ? ಅಲ್ಲಮ್ಮ, ನಾವು ಅವ್ರಲಿಂದ ರಿಪ್ಲೈ ಮಾಡ್ತಾ ಇಲ್ಲ, ನಾವು ಜನಕ್ಕೆ ಎಜುಕೇಟ್ ಮಾಡ್ತಾ ಇದೀವಿ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ರಿಪ್ಲೈ ಫ್ರಮ್ ದೆಮ್. ಈಗ ನಾನು ಹೇಳಿದ ಮೇಲೆ ಯಾವುದೋ ಯುವಕನೋ ಯುವತಿನೋ ಚೆಕ್ ಮಾಡ್ಕೊಂಡು ನಾನು ಹೇಳಿರ್ತಕ್ಕಂಥ ವಾದ ಸರಿಯಾದರೆ ನಂದದು ನನಗೆ ಖುಷಿ ಇದೆ. ಐ ಡೋಂಟ್ ವಾಂಟ್ ಆನ್ಸರ್ ಫ್ರಮ್ ದಮ್. ಇಟ್ಸ್ ವೆನ್ ವಿ ಆರ್ ಟಾಕಿಂಗ್ ಟು ಮೀಡಿಯಾ, ಇಟ್ ಇಸ್ ವೇ ಆಫ್ ಕಮ್ಯುನಿಕೇಟಿಂಗ್ ಟು ಅವರ್ ಆಡಿಯನ್ಸ್. ನೀವು ಉತ್ತರ ಕೊಡಿ ಅಂದ ತಕ್ಷಣ ಅವ್ರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಜನರದನ್ನು ಅರ್ಥ ಮಾಡ್ಕೊಂಡು ಅವ್ರು ನೋಡಿದರೆ, ಇಫ್ ದೇ ಫೀಲ್ ನಾನು ಹೇಳಿದ ಸರಿಯಾಗಿದ್ರೆ ದಟ್ ಇಸ್ ಗುಡ್ ಫಾರ್ ಮೀ. ಇಫ್ ದೇ ಸ್ಟಿಲ್ ವೋಟ್ ಫಾರ್ ಬಿಜೆಪಿ, ಐ ಆಮ್ ನಾಟ್ ಅ ಪ್ರಾಬ್ಲಮ್. ಬಟ್ ದೇ ಶುಡ್ ನೋ ದ ರಿಯಾಲಿಟಿ. ನಾನು ಹೇಳಿರ್ತಕ್ಕಂಥದ್ದು ಸಮರ್ಪಕವಾಗಿ 100% ಪರ್ಫೆಕ್ಟ್ ಇಲ್ದರೂ ಕೂಡ ನಾನೇನು ಉದ್ದೇಶದಿಂದ ತಪ್ಪು ಹೇಳ್ಬೇಕಂತ ಇರೋಂಗಿಲ್ಲ. ನಾವು ರೆಫರೆನ್ಸ್ ದ ಕಾಂಟೆಸ್ಟ್ ಹೇಳಿದಾಗ ನಮ್ಮ ಕಾನ್ಶಿಯಸ್ ಇಸ್ ಟು ಸಿ ಟು ದ ಟೆಲ್ ರೈಟ್ ಥಿಂಗ್ಸ್ ಟು ದ ಪೀಪಲ್, ನಾಟ್ ಅನ್ನೆಸರಿ ಟೆಲ್ ರಾಂಗ್ ಅಬೌಟ್ ಬಿಜೆಪಿ.